ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಬಾಗಿಲು. ಈ ಹಾವು ನಾನಿವತ್ತು ಮನೆಯಲ್ಲಿ ಸ್ವಲ್ಪ ಲ್ಯಾಡ್ರ್ ಪೇಂಟ್ ಮಾಡ್ತಾ ಇದ್ದೆ. ಸುಮಾರು ಒಂದು 4 ತಿಂಗಳಿಂದ ಭಾಳ ಸತಾಯಿಸ್ತಾ ಇತ್ತು ವಾಟರ್ ಸ್ನೇಕು, ಕ್ಯಾರೆ ಹಾವು. ಏನು ಮಾಡಿದ್ರು ಹಿಡಿದು ಸಿಕ್ಕುದಿಲ್ಲ. 1-2 ಸಲ ನಾನು ಕೈಯಲ್ಲಿ ಹಿಡಿದವಾಗಲೂ ತಪ್ಪಿ ಹೋಯ್ತದು. ಇವತ್ತು ಹೋಗಿ ನಮ್ಮ ಎದುರು ಮನೆ ಕಾಂಪೌಂಡಲ್ಲಿ ಒಂದು ನೀರು ಹೋಗುವ ಪೈಪಿನಲ್ಲಿ 4 ಇಂಚಿನ ಪೈಪಿನ ಒಳಗೆ ಹೋಗಿ ಕೂತ್ಕೊಳ್ತು. ಪೈಪಿನೊಳಗೆ ಎಷ್ಟು ಹುಡುಕರು ಹಾವು ಸಿಕ್ಕುದಿಲ್ಲ. ಅಲ್ಲಿ ಒಳಗಡೆ ಟೈಲ್ಸ್ ಇಟ್ಟು ಮಣ್ಣು ಹಾಕಿದ್ರು ನಮ್ಮ ನೆರೆಮನೆಯವರು. ಅಲ್ಲಿ ಹೋಗುತ್ತೆ, ಹೊರಗಡೆ ಬರುತ್ತೆ, ಒಂದು ಸ್ವಲ್ಪ ಹಾವು ಬರುತ್ತೆ, ಹಿಡುಕೋದ ತಕ್ಷಣ ಓಡುತ್ತೆ. ಹೀಗೆ ನನಗೊಂದು 3 ಗಂಟೆ ಚಿಲ್ಲರೆ, ನನಗೆ 3-4 ಗಂಟೆ ಸತಾಯಿಸ್ತು. ಕೊನೆಗೋದು ಹೊರಗೆ ಬಂದು ಗೊತ್ತಾಗಿಲ್ಲ ನನಗೆ, ಎದುರು ಮನೆಯವರು ಹೇಳಿದ್ರು ಅದು ಹೊರಗಡೆ ಬಂತು ಅಂತ. ಸಡನ್ನೇ ಅದನ್ನು ಹಿಡಿದು ಈಗ ಅದನ್ನು ಕಾಡಿಗೆ ಬಿಡ್ತಾ ಇದ್ದೆ. ಯಾಕಂದರೆ ಎಲ್ಲೆಲ್ಲೂ ಬಿಡುವಂಗಿಲ್ಲ ಅವುಗಳನ್ನು. ಅದಕ್ಕೆ ರಕ್ಷಣೆ ಮಾಡಬೇಕಂತೇಳಿ ಈಗ ತಂದು ಎಲ್ಲಾದರೂ ಒಂದು ಬದಿಕೊಂಡಿರಲಿ ಅದಂತ ಇದಕ್ಕೆ ನೋಡಿ, ಒಳಗಡೆ ಇದೆ ನೋಡಿ. ಇದು ವಾಟರ್ ಸ್ನೇಕ್ ಅಂತ ಕನ್ನಡದಲ್ಲಿ ಕೆರೆ ಹಾವು ಅಂತಾರೆ. ನೋಡಿ ಹೊರಗಡೆ ಹೋಯ್ತು ಅದೀಗ. ನೋಡಿ ಎಷ್ಟು ಸ್ಪೀಡ್ ಇದೆ ನೋಡಿ, ಅದು ನೋಡಿ ಎಷ್ಟು ಸ್ಪೀಡ್ ಇದೆ ನೋಡಿ. ಭಯಂಕರ ಸ್ಪೀಡ್ ಅವು, ಹಿಡಿಲಿಕ್ಕೆ ಆಗುವುದೇ ಇಲ್ಲ. ಭಾಳ ಚಲನವಲನೆ, ಭಯಂಕರ ಸ್ಪೀಡ್ ಅವು. ನೋಡಿ ಎಷ್ಟು ಸ್ಪೀಡ್ ಹೋಯ್ತು. ದಯವಿಟ್ಟು ಈ ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಬಾಗಿಲು. ಯಾಕಂದರೆ ಶಾಲೆ ಮಕ್ಕಳು ಹೋಗುವಾಗ, ಚಿಕ್ಕ ಮಕ್ಕಳು ಇರುವಾಗ ಭಾಳ ತೊಂದರೆ ಕೊಡ್ತಿತ್ತು ಅದು. ಮತ್ತು ಎಷ್ಟೋ ಸಲ ವಾಹನದ ಅಡಿಗೆ ಆಗ್ತಿತ್ತು. ಸೈಕಲ್ ಅಡಿಗೆ, ಬೈಕ್ ಅಡಿಗೆ, ಕಾರ್ ಅಡಿಗೆ, ಬಸ್ ಅಡಿಗೆ, ಲಾರಿ ಅಡಿಗೆ. ಮೀನು ಲಾರಿಗಳು ಸಿಕ್ಕಾಪಟ್ಟೆ ಓಡಾಡ್ತವೆ. ಹಾಗಾಗಿ ಇವತ್ತು ಪ್ರಯತ್ನ ಪಟ್ಟು ಅದನ್ನು ಹಠ ಹಿಡಿದು ಇವತ್ತು ಸೆರೆ ಹಿಡಿದು ಈ ಕಾಡಲ್ಲಿ ಬಿಟ್ಟಿದ್ದೇನೆ. ಈಗ ದಯವಿಟ್ಟು ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಕಾಡು ಪ್ರದೇಶದಲ್ಲೇ ತಂದು ಬಿಟ್ಟಿದ್ದೇನೆ ಅವರಿಗೆ. ಯಾಕಂದರೆ ಇದು ಸುತ್ತಮುತ್ತ ಕಾಡು. ಕ್ಯಾರೆ ಹಾವು ಅಂತೇಳಿ ಸಹ ಅದನ್ನು ಎಲ್ಲೆಲ್ಲೂ ಬಿಡಲಿಲ್ಲ ನಾನು. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಬಾಗಿಲು.